ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ದೇವರು ನಿಮ್ಮನ್ನು ಸಂತೋಷವಾಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಈ ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮ ನೋಡುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ಈ ದಿನದ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಯೋಹಾನ ಬರೆದ ಸುವಾರ್ತೆ ಎಂಬ ಪುಸ್ತಕ, ಅದರಲ್ಲಿ 15ನೇ ಅಧ್ಯಾಯ, ಅದರಲ್ಲಿ 7ನೇ ವಚನ ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತು ಭಾಳ ಜನ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ. ಖಂಡಿತ ನಾನು ಹೇಳ್ತಿರೋ ಪ್ರತಿಯೊಂದು ಮಾತು ನನ್ನದಲ್ಲ, ಇದು ನಿಜವಾಗಿ ಸಾಕ್ಷಾತ್ ಪರಮಾತ್ಮನಾಗಿರುವ ಯೇಸು ಕ್ರಿಸ್ತನದು. ಆತನ ಮಾತುಗಳು ಏನೆಲ್ಲ ಕೇಳಿ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಹಾಗೇ ದೇವರ ಸಂಗಡ ನೀವು ಪ್ರಾರ್ಥಿಸ್ತಾ ಇದ್ದೀರೋ, ಖಂಡಿತ ನಾನು ಹೇಳ್ತೀನಿ, ದೇವರ ಹತ್ರ ನೀವು ಯಾರೇ ಆಗಿರಲಿ, ನೀವು ಪ್ರಾರ್ಥಿಸಿದರೆ ಸಾಕು. ಈತನ ಮಾತುಗಳನ್ನು ನೀವು ಕೈಗೊಂಡು ಅದನ್ನು ಹಿಡಿದುಕೊಂಡು ನೀವು ನಿಮ್ಮ ಪರಿಸ್ಥಿತಿಗಳಲ್ಲಿ ನಿಮಗಿರುವ ಎಲ್ಲ ಕಾರ್ಯಗಳಿಗೆ ಪ್ರಾರ್ಥನೆ ಮಾಡುವುದಾದರೆ ಖಂಡಿತ ದೇವರು ಬೇಡಿದ್ದನ್ನು ಆತನು ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಯಾಕೆಂದರೆ ಇಡೀ ಜಗತ್ತನ್ನೇ ತನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ ದೇವರು. ಈ ಜಗತ್ತಲ್ಲಿರುವ ಪ್ರತಿ ಸಂಪತ್ತು ದೇವರು ತನ್ನ ಒಂದೇ ಮಾತಿನಿಂದ ಸೃಷ್ಟಿ ಮಾಡಿರುವಂಥದ್ದು. ಹಾಗೆ ನಮ್ಮನ್ನು ಕೂಡ ಉಂಟು ಮಾಡಿರುವುದು ಆತನಾಗಿರೋದ್ರಿಂದ ನಮಗೆ ಬೇಕಾದ ಅಗತ್ಯಗಳೆಲ್ಲವನ್ನು ಪೂರೈಸುವುದಕ್ಕೆ ಆತನ ಕೈಯಿಂದ ಮಾತ್ರವೇ ಸಾಧ್ಯ. ಅದಕ್ಕಾಗಿ ದೇವರ ಮಕ್ಕಳೇ, ಪಾಪಕ್ಕೆ ವಿರೋಧವಾದ ಕಾರ್ಯಗಳಲ್ಲದೆ ಲೋಕದಲ್ಲಿ ನೀವು ಯಾವ ರೀತಿಯಲ್ಲಿ ಸಂತೋಷವಾಗಿ ಜೀವಿಸಬೇಕು, ನೆಮ್ಮದಿಯಾಗಿ ಜೀವಿಸಬೇಕು ಅಂಥ ವಿಷಯಗಳಿಗೆ ದೇವರ ಹತ್ರ ನೀವು ಖಂಡಿತವಾಗಿ, ಯೇಸು ಸ್ವಾಮಿ ನೀನು ದೇವರೆಂದು ಹೇಳ್ತಿದೆಯಲ್ಲ, ನನಗಿಂತ ಪರಿಸ್ಥಿತಿ ಇದೆಯಪ್ಪ ಅಂತ ಹೇಳಿ ಕೈ ಎತ್ತಿ ಪ್ರಾರ್ಥನೆ ಮಾಡೋದಾದರೆ ಖಂಡಿತವೂ ನನ್ನ ಯೇಸು ಸ್ವಾಮಿ ನಿಮಗೆ ಆಶೀರ್ವಾದ ಮಾಡುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಹೇಳಿದಂಥ ಮಾತುಗಳಿಗಾಗಿ ಸ್ತೋತ್ರ. ಯಾರು ನಿನ್ನ ಮಾತುಗಳ ಹೃದಯದಲ್ಲಿ ಇಟ್ಟುಕೊಂಡು ಅದರಂತೆ ಕರ್ತನೆ ನಿನ್ನ ಹತ್ರ ಬಂದು ಅಪ್ಪ ಕರಗಳನ್ನೆತ್ತಿ ಪ್ರಾರ್ಥಿಸುವವರಿಗೆ ನಾನು ತಪ್ಪದಂತೆ ಎಲ್ಲವನ್ನು ಕೊಡುತ್ತೀನಿ ಅಂತ ಹೇಳಿದ ದೇವ, ನಿನಗೆ ಸ್ತೋತ್ರ ಹೇಳುತ್ತೇನೆ. ಕೇಳಿಕೊಳ್ಳುವ ಪ್ರತಿ ಭಕ್ತರನ್ನು ನೀನು ಆಶೀರ್ವದಿಸು. ನಿನ್ನ ನಾಮ ಮಹಿಮೆ ಪಡಿಸಿಕೋ. ನಿನ್ನ ಮಹಿಮೆ ಒಂದು ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇಲೆ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.